ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಯಾರೆಲ್ಲ SSLC ಎಕ್ಸಾಮನ್ನು ಮುಗಿಸಿ ರಿಸಲ್ಟ್ ಬಂದಾದ ನಂತರ ಫಸ್ಟ್ PUCಗೆ ಅಡ್ಮಿಷನ್ ಆಗಬೇಕು, ಅಡ್ಮಿಷನ್ ಆಗಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಯಾವ ಕಾಂಬಿನೇಷನ್ನ ತೊಗೋಬೇಕು, ಈ ರೀತಿ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಹಾಗಿದ್ದರೆ ಈ ವಿಡಿಯೋದಲ್ಲಿ ಫಸ್ಟ್ PUC ಅಡ್ಮಿಷನ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲನ್ನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಫಸ್ಟ್ PUC ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. SSLC ಎಕ್ಸಾಮ್ದು ರಿಸಲ್ಟ್ ಏನೋ ರೀಸೆಂಟಾಗಿ ಬಂತು, 23ನೇ ತಾರೀಕು ಏಪ್ರಿಲು. ನಿಮ್ಮ ಎಕ್ಸಾಮ್ದು ರಿಸಲ್ಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಂಡಿರ್ತೀರಾ. ಯಾರೆಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ನಲ್ಲಿ ಪಾಸ್ ಆಗಿದ್ದೀರಾ ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇದಾದ ನಂತರ ವಿದ್ಯಾರ್ಥಿಗಳಿಗೂ ಫಸ್ಟ್ PUCಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ಅಂತ ಇರ್ತೀರಾ. ಅಂದರೆ 10th ಮುಗಿದ ತಕ್ಷಣ 11th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಫಸ್ಟ್ PUC ಅಂತ ಹೇಳಿ ಕರಿತೀವಲ್ವಾ. ಇವಾಗ ನಿಮಗೆ ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು ಅಂತ ಹೇಳಿ ನಿಮಗೆ ಯೋಚನೆ ಆಗ್ತಾ ಇರುತ್ತೆ. ಸೈನ್ಸ್ ತೊಗೊಳ್ಳೋದಾ, ಕಾಮರ್ಸ್ ತೊಗೊಳ್ಳೋದಾ, ಆರ್ಟ್ಸ್ ತೊಗೊಳ್ಳೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ. ಆದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಯಾವ ಸ್ಟ್ರೀಮನ್ನು ತೊಗೋಬೇಕು, ಯಾವ ಕಾಂಬಿನೇಷನ್ನ ತೊಗೋಬೇಕು ಅಂತ ಹೇಳಿ ಆಲ್ರೆಡಿ ಡಿಸೈಡ್ ಮಾಡಿರ್ತೀರಾ. ಸೊ ಅಂಥ ವಿದ್ಯಾರ್ಥಿಗಳಿಗೆ ವೆಲ್ ಆ್ಯಂಡ್ ಗುಡ್. ಬಟ್ ವಿದ್ಯಾರ್ಥಿಗಳು ಯಾರೆಲ್ಲ ಇನ್ನು ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿಲ್ಲ, ನೀವು ಬೇಗ ಚೂಸ್ ಮಾಡ್ಕೊಳ್ಳಿ. ಸೈನ್ಸ್ ತೊಗೊಳ್ಳೋದಾ, ಕಾಮರ್ಸ್ ತೊಗೊಳ್ಳೋದಾ, ಆರ್ಟ್ಸ್ ತೊಗೊಳ್ಳೋದಾ. ಈವನ್ ಸೈನ್ಸ್ನ ಚೂಸ್ ಮಾಡೋದಾದ್ರೂ ಯಾವ ಕಾಂಬಿನೇಷನ್ ತೊಗೊಳ್ಳೋದು, PCMBನ, PCMCನ, PCBನ. ಅದೇ ರೀತಿ ಕಾಮರ್ಸಲ್ಲಿ ಬಂದಾಗ CEBAನ, SEBAನ, ಇಲ್ಲ HEBAನ ಅಂತ ಹೇಳಿ ಕೆಲವೊಂದಷ್ಟು ಕಾಂಬಿನೇಷನ್ಸ್ ಇರುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ಗೆ ತಕ್ಕ ಹಾಗೆ ನೀವು ನಿಮ್ಮ ಸ್ಟ್ರೀಮನ್ನು ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಆರ್ಟ್ಸವ್ರಿಗೂ ಸಹ ತುಂಬ ಕಾಂಬಿನೇಷನ್ಸ್ ಇರುತ್ತೆ. ಯಾವುದು ನಿಮಗೆ ಸೂಟೇಬಲ್ ಆಗಿರುತ್ತೆ, ನಿಮಗೆ ಫ್ಯೂಚರಲ್ಲಿ ಯಾವ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆ, ಅದ್ರ ಬೇಸಿಸ್ ಮೇಲೆ ನೀವು ನಿಮ್ಮ ಸ್ಟ್ರೀಮನ್ನು ಚೂಸ್ ಮಾಡ್ಕೊಳ್ಳಿ. ಇನ್ನು ಫಸ್ಟ್ PUCಗೆ ಅಡ್ಮಿಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೀವೇನಾದರೂ ಕೇಳೋದಾದರೆ, SSLCದು ರಿಸಲ್ಟ್ ಬಂದಾದ ನಂತರನೇ ಕೆಲವೊಂದಷ್ಟು ಕಾಲೇಜಸ್ಗಳು ಆಲ್ರೆಡಿ ಅಡ್ಮಿಷನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ SSLC ರಿಸಲ್ಟ್ 23ನೇ ತಾರೀಕು ಏಪ್ರಿಲ್ ಬಂದಿದೆ ಅಲ್ವಾ. ಈಗ ಆಲ್ರೆಡಿ ತುಂಬ ಕಾಲೇಜಸಲ್ಲಿ ಅಪ್ಲಿಕೇಶನ್ಸು ಸ್ಟಾರ್ಟ್ ಆಗಿರುತ್ತೆ. ನೀವೇನು ಮಾಡಬೇಕಂದ್ರೆ, ನೀವು ಯಾವ ಕಾಂಬಿನೇಷನ್ಗೆ ಯಾವ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀರಾ, ನೀವು ಆ ಕಾಲೇಜನ್ನು ವಿಸಿಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಕೆಲವೊಂದಷ್ಟು ಸಲ ಕಾಲೇಜಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಕೆಲವೊಂದಷ್ಟು ಕಾಲೇಜುಗಳಲ್ಲಿ ಆಫ್ಲೈನ್ ಅಪ್ಲಿಕೇಶನ್ ಇರುತ್ತೆ. ನೀವು ಕಾಲೇಜನ್ನು ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ತೊಗೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನೀವು ಕಾಂಬಿನೇಷನ್ನ ಚೂಸ್ ಮಾಡಿ, ಯಾವ ಕಾಲೇಜ್ಗೆ ಸೇರ್ಕೋಬೇಕು ಅಂತಿದ್ದೀರಾ ಅದನ್ನು ಚೂಸ್ ಮಾಡಿ, ಆ ಕಾಲೇಜ್ನ ಒಂದು ಸಲ ವಿಸಿಟ್ ಮಾಡಿ ಯಾವ ರೀತಿ ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ ಅಂತ. ಸೊ ಕಾಲೇಜನ್ನು ವಿಸಿಟ್ ಮಾಡಿ ಅಡ್ಮಿಷನ್ ಪ್ರೋಸೆಸ್ನೆಲ್ಲ ತಿಳ್ಕೊಂಡು ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಿ. ಅದಲ್ಲದೆ ಅಪ್ಲಿಕೇಶನ್ ಫಾರ್ಮ್ ಜೊತೆಗೇ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ, ಅದನ್ನು ಕೊಡಬೇಕು. ಅದಲ್ಲದೆ ಫೀಸ್ನ ಪೇ ಮಾಡಬೇಕು. ಅದಾದ ನಂತರ ನಿಮ್ಮ ಸೀಟು ಕನ್ಫರ್ಮ್ ಆಗುತ್ತೆ. ಸೊ ಇವಾಗ ಡಾಕ್ಯುಮೆಂಟ್ಸು ಏನೆಲ್ಲ ಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಇವಾಗ ತಾನೇ ರಿಸಲ್ಟ್ ಬಂದಿದೆ, ಆಲ್ರೆಡಿ ಎಲ್ಲಿರುತ್ತೆ ಮಾರ್ಕ್ಸ್ ಕಾರ್ಡ್ ಅಂತ ನೀವು ಕೇಳ್ಬೋದು. ನೀವು ಅದಕ್ಕೆ ಏನು ಮಾಡಬೇಕಂದ್ರೆ, ಆನ್ಲೈನಲ್ಲಿ ರಿಸಲ್ಟ್ದು ಏನು ಬಂದಿರುತ್ತೆ ಅದನ್ನು ಕಾಪಿನ ತಗೊಂಡು ನಿಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ಅಟೆಸ್ಟೆಡ್ ಮಾಡಿಸ್ಕೋಬೇಕಾಗತ್ತೆ. ಅದೇನೇ ಫಸ್ಟ್ PUCಗೆ ನೀವು ಅಡ್ಮಿಷನ್ ಆಗಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಕೊಡಬೇಕಾಗತ್ತೆ. ಸೊ SSLC ಮಾರ್ಕ್ಸ್ ಕಾರ್ಡ್ ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡು. ಅದಕ್ಕೋಸ್ಕರ ನೀವು ನಿಮ್ಮ ರಿಸಲ್ಟ್ದು ಆನ್ಲೈನ್ ಕಾಪಿಯನ್ನು ತಗೊಂಡು ಕಾಲೇಜಲ್ಲಿ ಅಟೆಸ್ಟೆಡ್ ಮಾಡಿಸ್ಕೊಂಡ್ರೆ ಅದನ್ನೇ ನೀವು ಎಲ್ಲದಕ್ಕೂ ಕೊಡಬೇಕಾಗತ್ತೆ. ಸೊ ಫಸ್ಟ್ನೇದು ಬಂದುಬಿಟ್ಟು SSLC ಮಾರ್ಕ್ಸ್ ಕಾರ್ಡು ಅಟೆಸ್ಟೆಡ್ ಮಾಡಿರೋದು. ಅದಲ್ಲದೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದನ್ನು TC ಅಂತ ಹೇಳಿ ಕರಿತೀವಲ್ವಾ. ನೀವು SSLC ಇಂದ ಫಸ್ಟ್ PUCಗೆ ಹೋಗಬೇಕಾದ್ರೆ TCನ ಕೊಡಬೇಕಾಗತ್ತೆ. ನಿಮ್ಮ SSLC ಎಲ್ಲಿ ಮಾಡಿರ್ತೀರಾ ಆ ಸ್ಕೂಲ್ಗೆ ಹೋಗ್ಬಿಟ್ಟು TCಯನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಯಾವ ಕಾಲೇಜ್ಗೆ ಅಡ್ಮಿಷನ್ ತೊಗೊಳ್ತಾ ಇದ್ದೀರಾ ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಲ್ಲದೆ ಪಾಸ್ಪೋರ್ಟ್ ಸೈಜ್ದು ಫೋಟೋಸ್ ಬೇಕಾಗುತ್ತೆ, ಒಂದು 2ರಿಂದ 3 ಬೇಕಾಗ್ಬೋದು. ಅದಲ್ಲದೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಮತ್ತು ಆಧಾರ್ ಕಾರ್ಡು, ನಿಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ನಿಮ್ಮದು ಫೋನ್ ನಂಬರು, ಇದಿಷ್ಟು ಬೇಸಿಕ್ಕಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇದಲ್ಲದೆ ಎಕ್ಸ್ಟ್ರಾ ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಪ್ರೊಸೆಸ್ಗೆ ವಿಚಾರಿಸೋಕ್ಕೆ ಅಂತ ಹೋಗಿರ್ತೀರ ಅಲ್ವಾ, ಆವಾಗ ವಿಚಾರಿಸ್ಕೊಳ್ಳಿ. ಕೆಲವೊಂದಷ್ಟು ಕಾಲೇಜಸಲ್ಲಿ ಇದಿಷ್ಟು ಬೇಸಿಕ್ ಡಾಕ್ಯುಮೆಂಟ್ಸ್ ಇರುತ್ತೆ. ಇದಲ್ಲದೆ ಎಕ್ಸ್ಟ್ರಾ ಬೇಕಾದರೆ ಆ ಡಾಕ್ಯುಮೆಂಟ್ಸ್ನೂ ಸಹ ರೆಡಿ ಮಾಡ್ಕೊಳ್ಳಿ.
ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ಇನ್ನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ನ ಶೇರ್ ಮಾಡ್ತೀನಿ, ಯಾವ ರೀತಿ ಅಡ್ಮಿಷನ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಈಗ ಕಾಂಬಿನೇಷನ್ನು ಚೂಸ್ ಮಾಡಿದ್ದೀರಾ, ಕಾಲೇಜು ಓಕೆ ಅಂತ ಹೇಳ್ಬಿಟ್ಟು ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀರಾ, ಆದರೆ ಅಪ್ಲಿಕೇಶನ್ ಫಾರ್ಮನ್ನು ಹಾಕಿರ್ತೀರಾ ಅಂದ್ಕೊಳ್ಳಿ. ಕೆಲವೊಂದಷ್ಟು ಕಾಲೇಜಸ್ ಏನಪ್ಪ ಅಂತ ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಇರುತ್ತೆ, ಅಡ್ಮಿಷನ್ನ ಇಷ್ಟೇ ಮೆಂಬರ್ಸ್ಗೆ ಮಾಡ್ಕೊಳ್ತೀವಿ ಅಂತ ಇರುತ್ತೆ. ಅದನ್ನು ನಿಮ್ಮ ಮಾರ್ಕ್ಸ್ ಏನಿರುತ್ತೆ SSLC ಮಾರ್ಕ್ಸು ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಸೊ ನೀವು ಒಂದು ಕಾಲೇಜ್ಗೆ ಮಾತ್ರ ಅಪ್ಲಿಕೇಶನ್ನ ಹಾಕೊಳ್ದೇ ಒಂದು 2-3 ಕಾಲೇಜಸ್ಗೆ ಅಪ್ಲಿಕೇಶನ್ನ ಹಾಕಿ. ಯಾಕೆಂದರೆ ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಏನಿರುತ್ತೆ ಅದೇನಾದರೂ ರೀಚ್ ಆಗಲಿಲ್ಲ ಅಂದರೆ ಕೆಲವೊಂದು ಸಲ ನಿಮಗೆ ಸೀಟ್ ಸಿಗದೇ ಇರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2-3 ಕಾಲೇಜಸ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ, ಸೀಟ್ ಸಿಕ್ಕಾದ ನಂತರ ಬೇಕಾದಂಥ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡೋಗಿ ಅಲ್ಲಿ ಅಡ್ಮಿಷನ್ ಆಗಿ. ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಪ್ರೈವೇಟ್ ಕಾಲೇಜಸ್ ಆಗಿದ್ದರೆ ಸ್ವಲ್ಪ ಜಾಸ್ತಿನೇ ಅಡ್ಮಿಷನ್ ಫೀಸ್ನ ಕೊಡಬೇಕಾಗತ್ತೆ. ಇನ್ನು ಗೌರ್ಮೆಂಟ್ ಕಾಲೇಜಸ್ ಏನಾದರೂ ಆಗಿದ್ದರೆ ಅಡ್ಮಿಷನ್ ಫೀಸು ಕಡಿಮೆನೇ ಇರುತ್ತೆ. ಸೊ ನೀವು ನೋಡಿಕೊಂಡು ಅದನ್ನು ಸಹ ರೆಡಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಫಸ್ಟ್ PUC ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಮಾಹಿತಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹೆಲ್ಪ್ಫುಲ್ ಅಂತ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಫಸ್ಟ್ PUC ಅಡ್ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ನ ನೋಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.